ನಮ್ಮ ಜಿಲ್ಲೆಯ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಳೆದ ಸಾರಿ ಕೂಡ ನಾವು ನಿಮಗೆ ತಿಳಿಸಿದ್ದು, ಅಲ್ಲಿ ಮೊದಲ ಬಾರಿಗೆ ಪಟ್ಟಣ ಪಂಚಾಯಿತಿಗೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿ ಮತದಾರರ ಪಟ್ಟಿಯ ಸಿದ್ಧತೆಯಲ್ಲಿ ಈಗಾಗಲೇ ನಾವು ತೊಡಗಿದ್ದು ಅನ್ನೋ ವಿಚಾರ ಕೂಡ ತಮಗೆ ಹೇಳಿ, ಕರಡು ಮತದಾರರ ಪಟ್ಟಿಯನ್ನು ಕೂಡ ನಾವು ಪ್ರಕಟ ಮಾಡಿದ್ದು. ಅದರ ಮುಂದುವರೆದ ಭಾಗವಾಗಿ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಅಧಿಕೃತ ಚುನಾವಣಾ ಪ್ರಕ್ರಿಯೆ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತು ಎರಡು ಪ್ರಮುಖವಾದ ಕೆಲಸ ಏನಪ್ಪ ಅಂದರೆ, ಒಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಚಾರ ಪಡಿಸ್ತಕ್ಕಂಥದ್ದು, ಜೊತೆಯಲ್ಲೇ ಅಧಿಸೂಚನೆಯನ್ನು ಇವತ್ತು ನಾವು ಹೊರಡಿಸಿದ್ದೇವೆ. ಚುನಾವಣೆ ಅಧಿಸೂಚನೆಯನ್ನು ಇವತ್ತು ಈಗಾಗಲೇ ಸೂಚನೆಯನ್ನು ಹೊರಡಿಸಿದ್ದಾರೆ. ಆ ಪ್ರಕಾರ ನಾಮಪತ್ರಗಳನ್ನು ಸ್ವೀಕರಿಸ್ತಕ್ಕಂಥ ಕೆಲಸ ಇಂದಿನಿಂದನೇ ಪ್ರಾರಂಭ ಆಗುತ್ತೆ. ಇವತ್ತಿಂದ ಪ್ರಾರಂಭ ಆಗ್ತಕ್ಕಂಥ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಈ ಒಂದು ನಾಮಪತ್ರಗಳ ಸ್ವೀಕಾರದ ಕೆಲಸ 5ನೇ ತಾರೀಕು ಮುಂದಿನ ತಿಂಗಳು, ಅಂದರೆ ಆಗಸ್ಟ್ 5ರವರೆಗೂ ನಾಮಪತ್ರಗಳನ್ನು ಸ್ವೀಕರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಮುಂದುವರಿಯುತ್ತೆ. ಅಂದರೆ ಅವತ್ತು ಕೊನೆಯ ದಿನ. ನಂತರ 6ನೇ ತಾರೀಕು ಪರಿಶೀಲನೆ ಆಗುತ್ತೆ, ನಾಮಪತ್ರಗಳ ಪರಿಶೀಲನೆ. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳೋದಕ್ಕೆ 2 ದಿನ ಸಮಯ ಇರ್ತದೆ, 8ನೇ ತಾರೀಕು, ಆಗಸ್ಟ್ 8ನೇ ತಾರೀಕು. ನಂತರ 17/8 ಭಾನುವಾರ ಸಾರ್ವತ್ರಿಕವಾದಂಥ ಚುನಾವಣೆ ಪ್ರಾರಂಭ ಆಗುತ್ತೆ. ಚುನಾವಣೆ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಈಗಾಗಲೇ ಪ್ರಸ್ತುತಪಡಿಸಿರುವಂತೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಈಗ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಬೆಳಿಗ್ಗೆ 7 ಗಂಟೆಯಿಂದ 5 ಗಂಟೆವರೆಗೂ ಚುನಾವಣೆ ಅಂದು ಭಾನುವಾರ 17ನೇ ತಾರೀಕು 8ನೇ ತಿಂಗಳು ನಡೆಯುತ್ತೆ. ಅದಾದ ನಂತರ ಮತಗಳ ಎಣಿಕೆಯನ್ನು 20ನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಮಾಡ್ತೀವಿ. ಇದಿಷ್ಟು ಶೆಡ್ಯೂಲು, ಚುನಾವಣಾ ವೇಳಾಪಟ್ಟಿ. 20ನೇ ತಾರೀಕು ಕೌಂಟಿಂಗು ಕೋಲಾರದಲ್ಲಿ, ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಂದರೆ ಕೋಲಾರ ಆಯ್ತಲ್ಲ ಅದು. ಸೊ ತಾಲೂಕಿನ ಕೇಂದ್ರ ಸ್ಥಳ ಅಂತಂದರೆ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು ಅದೇ, ಆದ್ದರಿಂದ ಅಲ್ಲೇ ಆಗುತ್ತೆ. ಸೊ ನೀವು ಗಮನ ಇಟ್ಕೋಬೇಕಾಗಿರೋದು 20ನೇ ತಾರೀಕು, ಇವತ್ತಿಂದ 5ನೇ ತಾರೀಕುವರೆಗೂ. ಆಮೇಲೆ 17ನೇ ತಾರೀಕು ಭಾಳ ಇಂಪಾರ್ಟೆಂಟು, ಚುನಾವಣೆ ಆಗೋದು. 20ನೇ ತಾರೀಕು ಕೌಂಟಿಂಗು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಒಟ್ಟು ಇರತಕ್ಕಂಥ 17 ವಾರ್ಡ್ಗಳ ಪೈಕಿ, ಒಟ್ಟು 17 ವಾರ್ಡ್ಗಳು ಈಗಾಗಲೇ ಇರೋದು ನಿಮಗೆಲ್ಲ ಗೊತ್ತಿದೆ. 22 ಪೋಲಿಂಗ್ ಸ್ಟೇಷನ್ಸ್ಗಳಿದೆ. ಈ 17 ವಾರ್ಡ್ಗಳಿಗೆ ನಾವು ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ 2 ರಿಟರ್ನಿಂಗ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ, ಅಂದರೆ ಚುನಾವಣಾ ಅಧಿಕಾರಿಗಳು. ಅದನ್ನು ಯಾವ ರೀತಿ ಮಾಡಿದ್ದೀವಿ ಅಂದರೆ, ವಾರ್ಡ್ ಸಂಖ್ಯೆ 1ರಿಂದ 9ರವರೆಗೆ ಶ್ರೀ ಎಂ ಮುರಳಿಯವರು, ಸಹಾಯಕ ಕೃಷಿ ನಿರ್ದೇಶಕರು, ಜಾಗೃತಿ ದಳ, ಇವರು ಅಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಶ್ರೀಮತಿ ಹೇಮಲತಾ ಅವರು ಇರ್ತಾರೆ. ಮುರಳಿಯ ನೀವೆಲ್ಲ ಮುರಳಿ ಕೂತ್ಕೊಳ್ಳಿ. ನಂತರ 10ರಿಂದ 17 ವಾರ್ಡ್ ಸಂಖ್ಯೆ, ಅದಕ್ಕೆ ಡಾಕ್ಟರ್ ಶಿವಾರೆಡ್ಡಿಯವರು, ಅವರು ಸಹಾಯಕ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ. ಶಿವಾರೆಡ್ಡಿಯವರು ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಸಹಾಯಕರಾಗಿ ಶ್ರೀ ಶ್ರೀಕಾಂತ್ ಅವರು ಇರ್ತಾರೆ, ಅವರು ನರಸಾಪುರದ ಉಪ ತಹಶೀಲ್ದಾರ್ ಆಗಿರ್ತಾರೆ. ಸೊ ಇಡೀ ಚುನಾವಣಾ ಪ್ರಕ್ರಿಯೆ ಇವತ್ತಿಂದ ಸಂಪೂರ್ಣವಾಗಿ ಅವರ ಒಂದು ಅಧೀನದಲ್ಲಿ, ಅವರ ಒಂದು ನೇರ ಸುಪರ್ದಿನಲ್ಲಿ ಚುನಾವಣೆ ನಡೆಯುತ್ತೆ. ಭಾಳ ಮುಖ್ಯವಾಗಿ ಇವತ್ತಿನಿಂದ ನೀತಿ ಸಂಹಿತೆ ಜಾರಿಯಾಗುತ್ತೆ. ಆ ಭಾಗದಲ್ಲಿ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗ್ತಿದ್ದಂಗೆ, ಅಧಿಸೂಚನೆ ಹೊರಡಿಸ್ತಾ ಇದ್ದ ಹಾಗೆ, ನಾಮಪತ್ರಗಳನ್ನು ಸ್ವೀಕಾರ ಮಾಡೋ ಪ್ರಕ್ರಿಯೆ ಶುರು ಆಗ್ತಿದ್ದ ಹಾಗೆ ಇವತ್ತಿನಿಂದನೇ ಸದಾಚಾರ ಸಂಹಿತೆನೋ ಅಥವಾ MCC ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ನಾವೇನು ಹೇಳ್ತೀವಿ, ನೀತಿ ಸಂಹಿತೆ ಆ ಭಾಗದಲ್ಲಿ ಜಾರಿಗೆ ಬರ್ತದೆ. ಈಗಾಗಲೇ ಇದ್ರ ಬಗ್ಗೆ ನಾವು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ ಸಭೆ ಮಾಡಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ.
ಯಾವ ರೀತಿ ಅವರು ಚುನಾವಣಾ ಆಯೋಗದ ನೀತಿ ಸಂಹಿತೆಯನ್ನು ಪಾಲಿಸಬೇಕನ್ನೋ ವಿಚಾರದಲ್ಲೂ ಕೂಡ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಈಗೇನು ಅಂತಿಮ ಮತದಾರರ ಪಟ್ಟಿ ಆಗಿದೆ ಆ ಪ್ರಕಾರ ಇವತ್ತಿನವರೆಗೆ 13,494 ಒಟ್ಟು ಮತದಾರರಿದ್ದಾರೆ. 13,494 ಒಟ್ಟು ಮತದಾರರು. ಇವರ ಪೈಕಿ 6,555 ಪುರುಷರು, 6,939 ಮಹಿಳೆಯರು ಮತದಾರರು ಈ ಕ್ಷೇತ್ರದಲ್ಲಿ ನಮಗೆ ಕಂಡು ಬರ್ತಾರೆ. ಆಮೇಲೆ ಈ ಚುನಾವಣೆಗೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಪ್ಪ ಅಂತಂದರೆ, ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳು ಅವರ ವೆಚ್ಚವನ್ನು ಕೂಡ ಸೀಮಿತವಾದ ವೆಚ್ಚವನ್ನೇ ಮಾಡಬೇಕು. ಅದರ ಬಗ್ಗೆ ನಿಗಾ ವಹಿಸಲಿಕ್ಕೆ ನಾವು ನೋಡಲ್ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ್ದೇವೆ. ಅಂದರೆ ಈಗ ಲೆಕ್ಕ ಅವರು ಪ್ರತಿನಿತ್ಯ ಏನು ಖರ್ಚು ಮಾಡ್ತಾರೆ ಅನ್ನೋದನ್ನು ಮೇಂಟೈನ್ ಮಾಡೋಕ್ಕೋಸ್ಕರವಾಗಿ ಅದಕ್ಕೆ 2 ಅಧಿಕಾರಿಗಳು ಇರ್ತಾರೆ. ತಂಡದ ಮುಖ್ಯಸ್ಥರು ಮೊಹಮ್ಮದ್ ಫಸೀವುಲ್ಲಾ ಅಂಥೇಳಿ, ಅವರು ನಮ್ಮ ಆಡಿಟ್ರು. ಇನ್ನೊಬ್ಬರು ಶ್ರೀನಿವಾಸಪ್ಪ ಅಂಥೇಳಿ. ಒಂದು ತಂಡ ಮಾಡಿದ್ದೀವಿ. ಆ ತಂಡದಲ್ಲಿ 1ರಿಂದ 9 ಏನು ಮೊದಲನೇ ಒಂದು ಚುನಾವಣಾಧಿಕಾರಿಗಳ ಕ್ಷೇತ್ರ ಇದೆ, ಅದಕ್ಕೆ ಅವರು ಇರ್ತಾರೆ. ಇನ್ನೊಂದು ತಂಡದಲ್ಲಿ ಶ್ರೀಧರ್ ಮತ್ತು ಸತೀಶ್, ಆ ಒಂದು ಲೆಕ್ಕ ನೋಡ್ಕೊಳ್ತಕ್ಕಂಥ ಒಂದು ತಂಡ ಕೂಡ ಕೆಲಸ ಮಾಡ್ತಾ 2ನೇ ಟೀಮ್ನಲ್ಲಿ. ಇದಲ್ಲದೆ ನಾವು ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಅಕ್ರಮಗಳಾಗದೇ ಇರುವ ಹಾಗೆ ಚುನಾವಣೆ ಸುಸೂತ್ರವಾಗಿ ನಡೀಬೇಕು, ಸುಗಮವಾಗಿ ನಡೀಬೇಕು, ಪಾರದರ್ಶಕವಾಗಿ ನಡೀಬೇಕು. ಆಮೇಲೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ಭಯದ ವಾತಾವರಣ ಇಲ್ಲದೆ, ಆಮಿಷಗಳಿಗೆ ಒಳಗಾಗದೆ ಮತದಾರರು ತಮ್ಮ ಮತವನ್ನು ಚಲಾಯಿಸಬೇಕು. ಈ ಹಿನ್ನೆಲೆಯಲ್ಲಿ ನಾವು ಅಲ್ಲಿಗೆ ಒಂದಷ್ಟು ಸೆಕ್ಟರ್ ಆಫೀಸರ್ಸ್ಗಳು ಕೂಡ ನಾವು ನೇಮಕ ಮಾಡಿದ್ದೇವೆ. ಸೆಕ್ಟರ್ ಅಧಿಕಾರಿಗಳು ಯಾತಕ್ಕೆ ಮುಖ್ಯವಾಗ್ತಾರೆ ಅಂದರೆ, ಚುನಾವಣೆಗೆ ಸಂಬಂಧಪಟ್ಟಂಥ ಏನಾದರೂ ಅಕ್ರಮಗಳು ಕಂಡು ಬಂದಲ್ಲಿ ತಕ್ಷಣವೇ ಅವುಗಳ ತಡೆಗಟ್ಟುವಂಥ ಮತ್ತು ಅಂತಹ ಅಕ್ರಮ ಮಾಡ್ತಕ್ಕಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೋಸ್ಕರ ನಾವು ಅಲ್ಲಿ ಒಂದು 3 ಸೆಕ್ಟರ್ ರೂಟ್ಗಳನ್ನು ಕೂಡ ಮಾಡಿಕೊಂಡು, ಒಬ್ಬೊಬ್ಬರಿಗೆ 8 ಮತಕ್ಷೇತ್ರಗಳು ಬರೋ ಹಾಗೆ ಒಬ್ಬರು ಸತೀಶ್ ಅಂತ ಇರ್ತಾರೆ, ಮತ್ತೊಬ್ಬರು ಆನಂದ್ ಅಂತ, ವೀರಬ್ರಹ್ಮಯ್ಯ ಅಂತೇಳಿ 3ರನ್ನು ಕೂಡ ನಾವು ನೇಮಕ ಮಾಡಿದ್ದೇವೆ. ಕಂಟ್ರೋಲ್ ರೂಮನ್ನು ಕೂಡ ಈಗಾಗಲೇ ನಾವು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಕಂಟ್ರೋಲ್ ರೂಮ್ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿನಲ್ಲಿ ಕೆಲಸ ಮಾಡುತ್ತೆ. ಏನಾದರೂ ದೂರುಗಳಿದ್ರೆ ಅಥವಾ ಈ ಚುನಾವಣೆಗೆ ಸಂಬಂಧಪಟ್ಟಂಥ ಏನಾದರೂ ದೂರುಗಳಿದ್ರೆ ನೇರವಾಗಿ ಅವರು ಕಂಟ್ರೋಲ್ ರೂಮ್ಗೆ ತಮ್ಮ ದೂರನ್ನು ದಾಖಲಿಸಬಹುದು. ಆಮೇಲೆ ತಾಲೂಕು ಕಚೇರಿಯಲ್ಲೂ ಕೂಡ ಒಂದು ಕಂಟ್ರೋಲ್ ರೂಮನ್ನು ಈಗಾಗಲೇ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅದರ ನಂಬರು ಇಲ್ಲಿದೆ, 08152 ಇಟ್ಕೊಂಡ್ರೆ 243506 243506. ಅದು ನಿಮ್ಮದೊಂದು ಕಾಣುತ್ತಲ್ಲ, ನಗರ ಪಟ್ಟಣ ಪಂಚಾಯತಿದು. ತಾಲೂಕದು 222056 ಏನಮ್ಮ ನಿಮ್ಮ ತಾಲೂಕದು. ಸೊ ಕಂಟ್ರೋಲ್ ರೂಮು ಕೂಡ ಈಗಾಗಲೇ ಇವತ್ತಿಂದ ಅದು ಕಾರ್ಯಾರಂಭ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಪೊಲೀಸರಿಂದ ಅಗತ್ಯವಾದಂಥ ಎಲ್ಲ ರೀತಿಯಾದಂಥ ನೆರವನ್ನು ಮತ್ತು ಸಿದ್ಧತೆಗಳನ್ನು ಮಾಡ್ಕೊಳ್ಳೋಕ್ಕೆ ಈಗಾಗಲೇ ನಾವು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೇವೆ. ಮತ್ತು ಈಗ ಈ ಎಲೆಕ್ಷನ್ ಕೂಡ, ಚುನಾವಣೆ ಕೂಡ ಏನು ನಮ್ಮ EVM ನಮ್ಮಲ್ಲಿ ಏನಿದೆ, ಈಗಾಗಲೇ ಮತದಾನ ಮತ್ತು ಮತಗಟ್ಟೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಪತ್ರಗಳು ಮತ್ತು ಸಂಬಂಧಪಟ್ಟಂಥ ಸಲಕರಣೆಗಳು ಅಥವಾ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಈಗಾಗಲೇ ತಹಶೀಲ್ದಾರರು ಕೂಡ ನಾವು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ನಮ್ಮ ಚುನಾವಣಾ ಶಾಖೆಯಿಂದ ಕೂಡ ಅವರು ಅದನ್ನು ಮಾನಿಟ್ರ್ ಮಾಡ್ತಾ ಇರ್ತಾರೆ. ಆಮೇಲೆ ಇದ್ರ ಜೊತೆಯಲ್ಲಿ ನಮ್ಮಲ್ಲಿ ನೋಡಲ್ ಅಧಿಕಾರಿಯಾಗಿ ಕೂಡ ಕೆಲವ್ರನ್ನ ನಾವು ನೇಮಕ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ತಹಶೀಲ್ದಾರು ಕೋಲಾರ ಅವರು ಕೂಡ ಅಲ್ಲಿಗೆ ಇಡೀ ಚುನಾವಣೆಯ ಒಂದು ನೋಡಲ್ ಅಧಿಕಾರಿಯಾಗಿರ್ತಾರೆ. ಅದನ್ನು ಉಸ್ತುವಾರಿ ಮಾಡೋದು ನೇರವಾಗಿ ನಮ್ಮ ADC ಅವರು ಮಾಡ್ತಾರೆ. ಏಕೆಂದರೆ ಇದು ಚುನಾವಣೆ ನೇರವಾಗಿ ಕಂದಾಯ ಇಲಾಖೆಯ ಅಡಿನಲ್ಲಿ ಆಗೋದ್ರಿಂದ ಸಂಬಂಧಪಟ್ಟಂಥ ತಾಲೂಕು ತಹಶೀಲ್ದಾರರು ನೋಡಲ್ ಅಧಿಕಾರಿಯಾಗಿ ಮುಂದುವರಿಸ್ತಾರೆ ಮತ್ತು ಅದನ್ನು ಮೇಲು ಉಸ್ತುವಾರಿನ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಮಟ್ಟದಿಂದನೇ ADC ಮೇಡಮ್ ಅವರು ಅದನ್ನು ನಿರ್ವಹಿಸ್ತಾರೆ. ಸೊ ಇದಿಷ್ಟು ನಮ್ಮ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಬೇರೆ ತಮ್ಮಿಂದ ಏನಾದರೂ
ಬರುತ್ತೆ. ಇಲ್ಲ 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 ಈ ನಮ್ಮಲ್ಲಿ ಹೌದು ಯೂಶ್ವಲಿ ಅನೌನ್ಸ್ಮೆಂಟ್ ಆಗುತ್ತೆ ಅಲ್ಲಿ, ಅದಕ್ಕೆ ನಾವು ಇವತ್ತು ನೋಟಿಫಿಕೇಶನ್ ಮಾಡಿ ನಿಮಗೆ ನಾವು ಅಧಿಕೃತವಾಗಿ ಪ್ರಕಟ ಮಾಡ್ತಾ ಇದ್ದೀವಿ. ಮತದಾರರ ಮನವೊಲಿಸಲು ಇಲ್ಲ, ಇನ್ನೂ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ. ನೋಡಿಕೊಂಡು ಬಹುಶಃ ಇವತ್ತಿಂದ ಪ್ರಾರಂಭ ಆಗಿರೋದ್ರಿಂದ ಅಗತ್ಯ ಕಂಡು ಬಂದರೆ ಅದೇ ನನ್ನ ಗಮನಕ್ಕೆ ಅವ್ರು ತರ್ತಾ ಇದ್ರು. ದಯಮಾಡಿ ನಿಮ್ಮ ಗಮನಕ್ಕೂ ಬಂದರೆ ನೇರವಾಗಿ, ಯಾಕೆಂದರೆ ಇವತ್ತಿಂದ ಚಾಲೂ ಆಗಿರೋದ್ರಿಂದ ನೀವು ಅಧಿಕೃತವಾಗಿ ಏನಾದ್ರು ಕಂಪ್ಲೇಂಟ್ಸ್ಗಳು ಲಾಡ್ಜ್ ಮಾಡೋದಾದರೆ ನಮ್ಮ ಏನು ಟೀಮ್ ಇದೆ, ನಾನು ಆಗಲೇ ಹೇಳ್ದಂಗೆ MCC ನೋಡ್ಕೊಳ್ಳೋಕ್ಕೆ ಟೀಮ್ ಇದೆ. ಸೊ ಆ ಟೀಮ್ನವರು ಅದನ್ನು ನಿಗಾವಹಿಸ್ತಾರೆ. ಅವರು 3 ಶಿಫ್ಟಲ್ಲೂ ಕೆಲಸ ಮಾಡ್ತಾರೆ 24 ಗಂಟೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ, 2ರಿಂದ ರಾತ್ರಿ 8, ಮತ್ತು ರಾತ್ರಿ 8ರಿಂದ ಬೆಳಗ್ಗೆ 8. ಸೊ ಈ ಮಧ್ಯದಲ್ಲಿ ನಾವು ಕೂಡ ಅಧಿಕಾರಿಗಳು, ಮೇಲಧಿಕಾರಿಗಳು ನಾವು ಕೂಡ ವಿಸಿಟ್ ಮಾಡ್ತಕ್ಕಂಥ ಕೆಲಸ ಮತ್ತು ಅದನ್ನು ಆದಷ್ಟು ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಅಕ್ರಮಗಳು ಆಗದೇ ಇರುವ ಹಾಗೆ ತಡೆಗಟ್ಟುವಂಥ ಪ್ರಯತ್ನವನ್ನು ನಾವು ಚುನಾವಣಾ ಸಿಬ್ಬಂದಿಯ ಪರವಾಗಿ ನಾವು ಮಾಡ್ತೀವಿ. ಇಲ್ಲ, ಈಗ ಆ ಥರ ನಮ್ಮ ಏನು ಸೆನ್ಸಿಟಿವ್, ಹೈಪರ್ ಸೆನ್ಸಿಟಿವ್ ಅಂತ ಈಗಲೇ ನಾವು ಇನ್ನೇನು ಮಾಡಿಲ್ಲ. ಹಿಂದೆ ಯಾವುದು ಸೆನ್ಸಿಟಿವ್ ಆಗಿತ್ತು ಅದು ಹಾಗೆ ಮುಂದುವರಿತದೆ. ಹೈಪರ್ ಸೆನ್ಸಿಟಿವ್ ಆಗಿದ್ದು ಕೂಡ ನಾವು ಅದನ್ನು ಗಮನಿಸಿ ಅಲ್ಲಿ ಪೊಲೀಸ್ ಬಂದೋಬಸ್ತ್ಗೆ ಮಾತ್ರ ನಾವು ವಿಶೇಷವಾದಂಥ ಒತ್ತನ್ನು ಕೊಡ್ತೇವೆ. ಅದು ಹೈಪರ್ ಸೆನ್ಸಿಟಿವ್ ಆಗಿದ್ದರೆ ಆವಾಗ ಪೊಲೀಸರು ಹೆಚ್ಚಬೇಕಾಗ್ತದೆ. ಸಾಧಾರಣವಾದ ಮತಗಟ್ಟೆಗಳಾಗಿದ್ದರೆ ಪೊಲೀಸರ ಅಗತ್ಯ ಇರೋದಿಲ್ಲ. ಅಥವಾ ಮೀಡಿಯಮ್ ಆಗಿದ್ದರೆ ನಾವೆಲ್ಲೇನು ಮಾಡ್ತೀವಿ, ನಾವು ಪೊಲೀಸರ ಜೊತೆ ಡಿಸ್ಕಷನ್ ಮಾಡಿಬಿಟ್ಟು ನಾವು ಸೆಕ್ಯೂರಿಟಿ ಪ್ಲ್ಯಾನ್ ಮಾಡ್ತೀವಿ. ಮಾಡಿಬಿಟ್ಟು ಅಲ್ಲಿಗೆ ಈ ಯಾರಾದರೂ ನಮ್ಮ ಹೋಮ್ ಗಾರ್ಡ್ಸ್ ಇದ್ದವ್ರನ್ನ ಹಾಕ್ಕೋತೀವಿ. ಸೊ ಹಾಗಾಗಿ ಇದು ಸ್ಥಳೀಯ ಮಟ್ಟದ ಚುನಾವಣೆ ಆದ್ದರಿಂದ ಆ ಮಟ್ಟದ ಪ್ರಮಾಣದಲ್ಲಿ 22 PS ಮಾತ್ರ ಇದೆ. ಬಹುಶಃ ಅಷ್ಟೊಂದು ನನಗೆ ಅತಿ ಸೂಕ್ಷ್ಮದ ಇನ್ನೂ ನಾವು ಪಟ್ಟಿ ಮಾಡಿಲ್ಲ. ಮಾಡಿಬಿಟ್ಟು ನಾನು ಹೇಳ್ತೀನಿ. ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಬಟ್ ಈಗ ಈ ಒಂದು 2-3 ದಿನ ಆದಮೇಲೆ ಪರಿಸ್ಥಿತಿ ಅವಲೋಕನೆ ಮಾಡಿಬಿಟ್ಟು ಅಗತ್ಯ ಕಂಡು ಬಂದರೆ ಮಾಡ್ತೀವಿ. ಅದೆಲ್ಲ ನಮ್ಮ ರಿಟರ್ನಿಂಗ್ ಆಫೀಸರ್ ಮಾಡ್ತಾರೆ. ರಾಷ್ಟ್ರೀಯ ಪಕ್ಷಗಳಿಗೆ ಏನು ಬರೋದಿಲ್ಲ, ಇಂಡಿಪೆಂಡೆಂಟ್ ಮಾತ್ರ. ಪಕ್ಷ ಸಿಂಬಲ್ ಯಾವುದಿರುತ್ತೆ, ಅಧಿಕೃತ ಪಕ್ಷಗಳೇನಿರುತ್ತೆ, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಏನಿರುತ್ತೆ ಅದು ಹಾಗೆ ಇರ್ತವೆ. ಆದರೆ ಯಾರಾದರೂ ಇಂಡಿಪೆಂಡೆಂಟ್ ಇದ್ದಾಗ, ಅವ್ರದ್ದು ಏನಾದ್ರು ಇಂಡಿಪೆಂಡೆಂಟ್ ಭಾಗವಹಿಸಿದಾಗ ಉಮೇದುವಾರಿಕೆ ಯಾವಾಗ ಹಿಂತೆಗೆದು ಕೊಡ್ತಾರೆ, ಅದಾದಮೇಲೆ ಅವರು ಸಿಂಬಲ್ ಹಂಚೋ ಕೆಲಸ ಮಾಡ್ತಾರೆ, ರಿಟರ್ನಿಂಗ್ ಆಫೀಸರ್ಸ್ ಮಾಡ್ತಾರೆ. ಅದನ್ನು ಕೊನೆ 7 ಡೇಸ್ವರೆಗೂ ಇದೆಯಲ್ಲಪ್ಪ, ಲಾಸ್ಟ್ ಡೇ ಆಫ್ ದ ವಿತ್ಡ್ರಾಲ್ ನೆನ್ನೆಗೆ. ಬಟ್ ಇದು ಇನ್ನೂ ಮುಗಿತಲ್ಲ, ನೆನ್ನೆವರೆಗೆ ಲಾಸ್ಟ್ ಆಗಿದೆ, ಕಂಪ್ಲೀಟ್ ಮಾಡಿದೆ. ನೆನ್ನೆವರೆಗೂ ಏನೆಲ್ಲ ಬಂದಿತ್ತು ನಾವು ಅದೇ ನಿಮ್ಗೆ ಹೇಳಿದೆ, ಕರಡು ಮತದಾರ ಪಟ್ಟಿ ಮಾಡಿದ್ವಲ್ಲ, ಆಗ ಅಬ್ಜೆಕ್ಷನ್ಸ್ ಎಲ್ಲ ಬಂದಿದ್ದಾವಲ್ಲ, ಅಟೆಂಡ್ ಮಾಡಿದ್ದಾರೆ. ಅಟೆಂಡ್ ಮಾಡಿಬಿಟ್ಟು ಈಗ ಫೈನಲ್ ಅಂತಿಮ ಮಾಡಿರೋದು. ಇಲ್ಲ, ಆ ಥರ ಇಲ್ಲ. ಅವರು ಇಲ್ಲಿ ಆರ್ಡಿನರಿ ರೆಸಿಡೆಂಟ್ ಆಗಿರಬೇಕು. ಆರ್ಡಿನರಿ ರೆಸಿಡೆಂಟ್ ಆಗಿ ನಿಯಮ ಪ್ರಕಾರ ಅರ್ಹರಾಗಿದ್ದು, ಅವರು ಅಲ್ಲಿಂದ ಕ್ಯಾನ್ಸಲ್ ಮಾಡಿಸ್ಕೊಂಡು ಇಲ್ಲಿ ಏನಾದರೂ ನಿವಾಸಿಗಳಾಗಿದ್ದು ಇಲ್ಲಿ ವೋಟ್ ಮಾಡ್ತೀವಿ ಅಂತಿದ್ದರೆ ಅವರು ರಿಜಿಸ್ಟರ್ ಮಾಡಿಸಿರ್ತಾರೆ. ಇಲ್ಲ ಅಂತಂದರೆ ನಿಮಗೆ ಗೊತ್ತಿದೆ, ಚುನಾವಣೆಗಳಾದಾಗ ಅವ್ರವ್ರಿಗೆ ಅವ್ರು ವಾಪಸ್ ಹೋಗಿ ಚುನಾವಣೆಯಲ್ಲಿ ಹೋಗಿ ಮತದಾನ ಮಾಡೋದು ಕೂಡ ನಮ್ಮ ಗಮನದಲ್ಲಿದೆ. ಅದನ್ನು ನಮ್ಮ ಮತದಾರ ಪಟ್ಟಿ ಮಾಡುವಾಗಲೇ ಅದೆಲ್ಲ ಗಮನಿಸಿರ್ತಾರೆ. ಇದು ಎಲೆಕ್ಷನ್ ಕಮಿಷನ್ ಹೇಳಬೇಕು. ಇಲ್ಲ, ವೈಯಕ್ತಿಕ ವೆಚ್ಚ ಏನು ಸೀಲಿಂಗ್ ಲಿಮಿಟ್ ಇದೆಯಾ? ಸೀಲಿಂಗ್ ಲಿಮಿಟ್ 1 ಲಕ್ಷ ಏನೋ ಹಾಕಿದ್ದಾರೆ. 1 ಲಕ್ಷ ಇದೆ ಹೇಳಿ. ಅದು ನಮ್ಮ ಚುನಾವಣೆಗೆ ಸಂಬಂಧಪಟ್ಟಂಥ ಬಜೆಟ್ ನೀವು ಹೇಳೋದು. ಇಲ್ಲ, ಅದಕ್ಕೆ ಅಂತ ವಿಶೇಷವಾಗಿ ಏನು ಬಜೆಟ್ ಇನ್ನೂ ಕೊಟ್ಟಿಲ್ಲ ನಮಗೆ. ಮುಂದೆ ನಾವು ಇಂಡೆಂಟ್ ಸಬ್ಮಿಟ್ ಮಾಡಿದಾಗ ಕೊಡ್ತಾರೆ. ಈಗ ಇರ್ತಕ್ಕಂಥ ಚುನಾವಣಾ ಬಜೆಟ್ ನಮ್ಮಲ್ಲಿ ಯೂಶ್ವಲಿ ಇರುತ್ತೆ, ಅದನ್ನಲ್ಲೇ ಮಾಡ್ತೀವಿ.